ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಶಂಕರ್ ಶೆಟ್ಟಿ ಅಂಡ್ ಸನ್ಸ್, ಕೆಆರ್ ಸರ್ಕಲ್, ಮೈಸೂರು. ಭಯವಿಲ್ಲದೆ ಇಡೀ ಕುಟುಂಬ ನೋಡಬಹುದಾದ ತಮ್ಮ ಹಾರರ್ ಕಾಮಿಡಿ ಸಿನಿಮಾ ಛೂ ಮಂತರ್ ಬಿಡುಗಡೆಯಾಗಿ 2 ದಿನ ಕಳೆದಿದ್ದು ಎಲ್ಲೆಡೆ ಉತ್ತಮ ಪ್ರದರ್ಶನ ಕಾಣುತ್ತಿದೆ. ಇನ್ನು ಪ್ರೇಕ್ಷಕರು ಸಹ ಇದೇ ರೀತಿಯ ಉತ್ತೇಜನ ನೀಡಬೇಕೆಂದು ಚಿತ್ರದ ನಾಯಕ ನಟ ಶರಣ್ ಮನವಿ ಮಾಡಿದರು. ನಗರದಲ್ಲಿ ಸುದ್ದಿಗಾರರೊಡನೆ ಮಾತನಾಡಿ, ಹಾರರ್ ಚಿತ್ರ ಎಂದೊಡನೆ ಎಲ್ಲರೂ ಭಯಪಡುತ್ತಾರೆ. ಆದರೆ ತಮ್ಮ ಈ ಚಿತ್ರ ಈ ಅಂಶ ಒಳಗೊಂಡಿದ್ದರೂ ಸಹ ಹಾಸ್ಯದ ದಾರಿಯಲ್ಲಿ ಸಾಗುತ್ತದೆ. ಮನರಂಜನೆ ಚಿತ್ರದಲ್ಲಿ ಮೂಲ ಉದ್ದೇಶವಾಗಿದೆ. ತಾವು ಬೇರೆ ರೀತಿಯ ಒಂದಷ್ಟು ಪ್ರಯತ್ನ ಮಾಡಬೇಕೆಂಬ ಆಸೆ ಹೊಂದಿದ್ದರಿಂದ ಈ ಚಿತ್ರ ಮೂಡಿಬಂದಿದೆ. ಇದರಲ್ಲಿ ಹಾಸ್ಯ ನಟ ಚಿಕ್ಕಣ್ಣ ಸಹ ಇದ್ದಾರೆ. ಇಬ್ಬರು ಹೆದರಿಸುವ ಕೆಲಸವನ್ನು ವಿಶಿಷ್ಟವಾಗಿ ಮಾಡಿದ್ದೇವೆ. ಹೀಗಾಗಿ ಪ್ರೇಕ್ಷಕರು ಸಹ ತಮ್ಮ ಈ ಹಿಂದಿನ ಚಿತ್ರಗಳ ರೀತಿ ಇದು ಕೂಡ ತಮ್ಮದೇ ಸಿನಿಮಾ ಎಂಬ ರೀತಿಯಲ್ಲಿ ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದರು. ನಾಯಕಿಯಾಗಿ ನಟಿ ರಂಜಿನಿ, ನಿರ್ದೇಶಕ ನವನೀತ್ ಈ ವೇಳೆ ಹಾಜರಿದ್ದರು. ಆದರೆ ನನಗಿಷ್ಟ ಆದರೆ ಅವ್ರ ನಂಬರ್ ಹುಡುಕಿ ಅವ್ರನ್ನ ಕಾಲ್ ಮಾಡಿ ಅವ್ರಿಗೆ ಹೇಳೋ ಅಂಥದ್ದು ನನಗೊಂದು ಪ್ರವೃತ್ತಿ ಇದೆ. ಇವ್ರದ್ದು ಕರ್ವ ನೋಡಿದ ತಕ್ಷಣ ಇವ್ರು ಯಾರು ಡೈರೆಕ್ಟ್ರು, ಹೊಸ ಡೈರೆಕ್ಟ್ರು ನವನೀತ್ ಅಂತ, ಎಲ್ಲಿ ನಂಬರು ಅಂತ ಕೇಳ್ತಾ ಇದ್ದೆ. ನನಗೊಂದು ಅನಾಮಧೇಯ ಕಾಲ್ ಬರುತ್ತೆ. ಆ ಕಾಲ್ ಏನು ಹೇಳುತ್ತೆ ಅಂತಂದರೆ, ಸರ್ ಕರ್ವ ನೋಡಿದ್ದೀರಾ ಅಂತಂದರು. ಹಾಂ ನೋಡಿದ್ದೀನಿ ಅಂತಂದರೆ, ಅವರು ನವನೀತ್ ಅವರು ನಿಮಗೊಂದು ಕತೆ ಹೇಳಬೇಕಂತೆ ಸರ್ ಅಂತ. ನೋಡಿ, ನಾನು ಅವ್ರನ್ನ ಹುಡುಕ್ತಾ ಇದ್ದೆ. ಆ್ಯಕ್ಚುಲಿ ಅವ್ರು ಕಂಗ್ರ್ಯಾಚುಲೇಟ್ ಮಾಡೋಣ ಅಂತ ಹುಡುಕ್ತಾ ಇದ್ದವನು ಅವ್ರ ಕಡೆಯಿಂದ ಒಂದು ಕತೆ ಹೇಳೋ ಅಂದರೆ ಒಂದು ಆಫರೇ ನನಗೆ ಬರುತ್ತೆ ಅಂತ ಅನ್ನೋವಂಥದ್ದು ನನಗೆ ಹೆಂಗಿದೆ ಅಂತ ಇದೆ. ತುಪ್ಪ ಜಾರಿ ರೊಟ್ಟಿ ಮೇಲೆ ಬಿತ್ತು ಅನ್ನೋ ಥರ ಇವರು ನನಗೆ ಸಿಕ್ಕರು. ನಮಸ್ಕಾರ. ನನಗೆ ಪ್ರತಿ ಸಲ ಮೈಸೂರಿಗೆ ಬಂದಾಗ ಏನೋ ಗೊತ್ತಿಲ್ಲ, ಇದು ಯಾವುದೋ ಒಂದು ಡೈಲಾಗ್ ಥರ ಫೀಲ್ ಆಗ್ಬೋದು, ಬಟ್ ಅಲ್ಲ, ಇಲ್ಲಿಂದನೇ ಹೇಳ್ತೀನಿ. ನನ್ನ ತವ್ರ ಮನೆಗೆ ಬಂದಿದ್ದೀನೇನೋ ಅನ್ನೋ ಅಷ್ಟೇ ಖುಷಿ ಆಗುತ್ತೆ ನನಗೆ. ಏನು ಗೊತ್ತಿಲ್ಲ ರೀ, ಮೈಸೂರಿಗೆ ಬರುವಂಥ ಸಂದರ್ಭಗಳು ತಿಂಗಳಿಗೆ 1, 2, 3 ಬಂದೇ ಬರುತ್ತೆ. ಭಾಳಷ್ಟು ಸ್ನೇಹಿತರು ನನಗೆ ಮೈಸೂರಿನಲ್ಲಿರೋವಂಥದ್ದು ಕಾರಣ. ಎರಡನೇದ್ದು, ನನ್ನ ಚಿತ್ರ ಜೀವನದ ಚಿತ್ರೀಕರಣ ಆದಂಥ, ಅಂದರೆ ಫಸ್ಟ್ ಶಾಟನ್ನು ಕ್ಯಾಪ್ಚರ್ ಮಾಡಿದ್ದು ಇಲ್ಲೇ. ಅಂದರೆ ನನ್ನ ಸಿನಿಮಾ ಒಟ್ಟಿಗಿನ, ಅಂದರೆ ಕ್ಯಾಮರಾ ಒಟ್ಟಿಗಿನ ಸಂಬಂಧ ಶುರುವಾಗಿದ್ದು ಈ ಮಣ್ಣಿನಲ್ಲಿ. ನನಗೆ ಹಲವಾರು ಸಿನಿಮಾಗಳು 50 ಡೇಸ್ ಆಗಿರ್ಬೋದು, 100 ಡೇಸ್ ಆಗಿರ್ಬೋದು, ಸಿಲ್ವರ್ ಜೂಬ್ಲಿ ಆಗಿರ್ಬೋದು, ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ಕೊಟ್ಟಂಥ ಊರು. ಇಲ್ಲಿನ ಥಿಯೇಟ್ರ್ಗಳಾಗಿರ್ಬೋದು, ಎಲ್ಲ ಆಲ್ಮೋಸ್ಟ್ ಸುಮಾರು ಥಿಯೇಟ್ರ್ಗಳ ನಂಬರ್ಸು ನನ್ನ ಹತ್ರ ಇದೆ. ಈ ಥರದೊಂದು ಸಂಬಂಧ. ಇದು ನನ್ನ ಕ್ಯಾರೆಕ್ಟರ್ ರೋಲ್ಸಲ್ಲಿ ಮಾಡ್ತಾ ಇದ್ದಂಥ ಸಮಯದಲ್ಲಿ. ಅದಾದ ನಂತರ ನಾನು ಹೀರೋ ಆಗ್ತೀನಿ. ಅದು 2012ರಲ್ಲಿ ಆ ಸಿನಿಮಾ ರಿಲೀಸ್ ಆಗುತ್ತೆ, ರ್ಯಾಂಬೋ ಅಂತ ಅನ್ನೋ ಅಂಥದ್ದು. ಗಾಯತ್ರಿಯಲ್ಲಿ ಆ ಸಿನಿಮಾ 50 ದಿವಸಗಳನ್ನು ಪೂರೈಸುತ್ತೆ. ಅದು 50 ದಿವಸಗಳನ್ನು ಪೂರೈಸಿದಂಥ, ಅಂದರೆ ನನ್ನ ಮೊದಲನೆಯ 50ನೇ ದಿವಸದನ್ನು ಪೂರೈಸಿದಂಥ ಊರು ಇದು. ಮತ್ತು ಈ ಥರ ನಾನು ಹೇಳ್ತಾನೆ ಹೋದರೆ ಮೈಸೂರು ಮತ್ತು ನನ್ನ ಸಂಬಂಧ ತುಂಬ ಗಾಢವಾದಂಥದ್ದು. ಆಲ್ಮೋಸ್ಟ್ ನಾನು ನನ್ನ ಸಿನಿಮಾ ರಿಲೀಸ್ಗಳಿಗೆಲ್ಲನೂ ಕೂಡ ಮೈಸೂರಿನ ಭೇಟಿ ಮಾಡಿದ್ದೀನಿ. ಅದೇನೋ ಗೊತ್ತಿಲ್ಲ, ಇಲ್ಲಿಗೆ ಬರೋದಕ್ಕೆ ಒಂದು ಕಾರಣಗಳೇ ಹುಡ್ಕೊಂಡು ಬರುತ್ತೆ, ಇನ್ನೊಂದು ನಾನೇ ಕಾರಣಗಳನ್ನು ಕ್ರಿಯೇಟ್ ಮಾಡ್ಕೊತೀನಿ. ಸೊ ಇಲ್ಲಿಗೆ ಬರಬೇಕು, ಇಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಬೇಕು, ಇಲ್ಲಿ ಒಂದು ಥಿಯೇಟರ್ ವಿಸಿಟ್ ಮಾಡಬೇಕು ಅಂತ ಅನ್ನೋವಂಥದ್ದು. ಆ್ಯಕ್ಚುಲಿ ಈ ಐಡಿಯಾನ ಇಂಪ್ಲಾಂಟ್ ಮಾಡಿದ್ದೆ ನಾನು. ಮೈಸೂರಿಗೆ ಹೋಗೋಣ, ಅಲ್ಲಿ ಥಿಯೇಟ್ರ್ ವಿಸಿಟ್ ಮಾಡೋಣ, ನಿಮ್ಮನ್ನೆಲ್ಲ ಭೇಟಿ ಮಾಡೋಣ ಅಂತ ಅನ್ನೋವಂಥದ್ದು. ನೋಡಿ, ಕಾಕತಾಳೀಯ ಹೆಂಗೆ ಕೂಡು ಬರುತ್ತೆ ನಮಗೆ ಅಂತಂದರೆ, ಮೈಸೂರಿನ ಹುಡುಗ ಇವರು, ಈ ಸಿನಿಮಾದ ನಿರ್ದೇಶಕರು ನವನೀತ್ ಅವರು. ನನಗೆ ಆಮೇಲೆ ಗೊತ್ತಾಯಿತು, ನವನೀತ್ ಆ ಥಿಯೇಟ್ರ್ ಹೆಂಗಿದೆ, ಈ ಥಿಯೇಟ್ರ್ ಇದು ಹೆಂಗಿದೆ, ಪರವಾಗಿಲ್ವಾ, ಸೌಂಡ್ ಎಲ್ಲ ಚೆನ್ನಾಗಿದೆಯಾ, ಆಚೆ ಹೆಂಗೆ ಚೆನ್ನಾಗಿಲ್ವಂತೆ, ಹಂಗಿದೆ ಅಂತ, ಇಲ್ಲಿ ಸ್ವಲ್ಪ ಸೌಂಡನ್ನು ಜಾಸ್ತಿ ಕೊಡಿಸ್ಬೇಕು, ಹಂಗೆ ಅಂತ ಮಾತಾಡ್ತಾ ಇದ್ವಿ. ಇವರು, ಸರ್ ಅದು ಗೊತ್ತು ಸರ್ ನನಗೆ, ನಾನು ಮೈಸೂರಿನವನೇ ಸರ್ ಅಂದು. ಅಯ್ಯೋ ಹೌದಲ್ವ, ಮೈಸೂರಿನವರಲ್ವ ಇವರು ಅಂತನ್ನೋವಂಥದ್ದು. ಆಮೇಲೆ ರಜನಿ ಭಾರದ್ವಾಜ್, ಸರಿ, ಇವರು ನಮ್ಮ ಸಿನಿಮಾದ ಒಂದು ತುಂಬ ಪ್ರಿಡಾಮಿನೆಂಟ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋವಂಥದ್ದು.
ನಿಮಗೆ ಇವರ ಪಾತ್ರದ ಬಗ್ಗೆ ನಾನು ಜಾಸ್ತಿ ಹೇಳ್ತಾ ಹೊರಟ್ರೆ ಸಿನಿಮಾದ ಸುಮಾರು ತಿರುವುಗಳನ್ನ ಬಿಟ್ಬಿಡ್ಬೇಕಾಗತ್ತೆ. ಮತ್ತೊಂದು ಹೊಸ ಪ್ರಯತ್ನ ಛೂ ಮಂತರ್ ಅನ್ನುವಂಥ ಒಂದು ಹಾರರ್ ಸಿನಿಮಾ. ಹಾರರ್ ಅಂತಿದ್ದಂಗೆ ಭಯ ಆ ಥರದ್ದಲ್ಲ, ಮನೆ ಮಂದಿ ಕೂತ್ಕೊಂಡು ನೋಡ್ಬೋದಾದಂಥ ಹಾರರ್ ಸಿನಿಮಾ ಇದು. ನಾನು ಭಾಳ ತಮಾಷೆಯಾಗಿ ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಒಂದೊಂದು ಫ್ಯಾಮ್ಲಿ ದೆವ್ವದ ಪಿಕ್ಚರ್ ಇದು ಅಂತ. ಇದು ಭಾಳ ಅಪರೂಪ, ಫ್ಯಾಮ್ಲಿ ದೆವ್ವ. ನನ್ನ ವೈಫ್ ಹಂಗಂತಿರ್ತಾರೆ, ಇದು ಯಾವುದಪ್ಪ ಫ್ಯಾಮ್ಲಿ ದೆವ್ವ ಅಂತ. ಅದಕ್ಕೆ ನನಗೆ ಆ್ಯಕ್ಚುಲಿ ನನ್ನ ವೈಫು ಹಾರರ್ ಸಿನಿಮಾನು ನೋಡಲ್ಲ, ಅವಳಿಗೊಂಚೂರು ಭಯ. ಇಲ್ಲ, ನಿನ್ನ ಮುಖಾಂತರ ನನಗೊಂದು ಇನ್ನೊಂದಿಷ್ಟು ಜನ ಅಂದರೆ ಹಾರರ್ ಅಂತಂದರೆ ಭಯ ಅಂತ ಅನ್ನೋರಿಗೆ ನಾನೊಂದು ಮೆಸೇಜ್ ಕೊಡಬೇಕು, ನಿನಗೆ ನಿಜವಾಗ್ಲೂ ಆ ಸಿನಿಮಾ ಹೆಂಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ. ಬಟ್ ಟಚ್ ವುಡ್ ಹೇಳ್ತೀನಿ, ಹಾರರ್ ಸಿನಿಮಾವನ್ನು ಮಾತ್ರ ಇಷ್ಟಪಡೋರಿಗೆ ಮಾತ್ರವಲ್ಲದೆ ಎಲ್ಲ ಥರದ ಆಡಿಯನ್ಸಿಗೆ ತಾಗುವಂಥ ಎಂಟರ್ಟೈನ್ಮೆಂಟ್ ಮುಖಾಂತರ ಹಾರರನ್ನು ಹೇಳಿದಂಥ ಒಂದು ಪ್ರಯತ್ನ. ಇತ್ತೀಚಿನ ದಿವಸಗಳಲ್ಲಿ ನೀವೆಲ್ಲ ನೋಡಿರ್ತೀರಿ, ಹಾರರ್ ಕಾಮಿಡಿ ಅಂತ ಅನ್ನುವ ಒಂದು ಜಾನರ್ ಇದೆ. ಹಾರರ್ ಕಾಮಿಡಿ, ಆ್ಯಕ್ಷನ್ ಕಾಮಿಡಿ, ರಾಮ್ ಕಾಮ್ ಅಂತೀವಿ, ಥ್ರಿಲ್ಲರ್ ಕಾಮಿಡಿ ಅಂತೀವಿ, ಹಾರರ್ ಕಾಮಿಡಿ ಅಂತೀವಿ. ಇದು ಅದಕ್ಕೆ ಸೇರುತ್ತಾ ಸರ್ ಅಂತ ನೀವು ಯಾರು ಕೇಳಿದ್ರೆ ಇಲ್ಲ, ಇದು ಹಾರರ್ ಕಾಮಿಡಿ ಅಲ್ಲ.